ಲೋಕಸಭೆಯಲ್ಲಿ ಜಾತಿ ಅಷ್ಟು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡೋದಿಲ್ಲ ಅನ್ನುವ ವಾದದ ಮಧ್ಯದಲ್ಲಿ ಇದನ್ನು ತಳ್ಳಿ ಹಾಕೋದಕ್ಕೂ ಆಗೋದಿಲ್ಲ. ಡೆಫಿನೆಟ್ ಆಗಿ ಅಜಿತ್, ಯಾವುದೇ ಒಂದು ಸಾರ್ವತ್ರಿಕ ಚುನಾವಣೆ, ಅದು ಲೋಕಸಭಾ ಚುನಾವಣೆ ಇರಬಹುದು, ವಿಧಾನಸಭಾ ಚುನಾವಣೆ ಆಗಿರಬಹುದು, ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಚುನಾವಣೆಗಳಾಗಿರಬಹುದು, ಜಾತಿ ಅನ್ನೋದು ತುಂಬ ಕ್ರೂಷಿಯಲ್ ಆದಂತಹ ಒಂದು ಪಾತ್ರವನ್ನು ವಹಿಸುತ್ತೆ. ಈಗ ನಮ್ಮ ಸಮೀಕ್ಷೆ ಅಂಕಿಅಂಶಗಳ ಪ್ರಕಾರ ಸ್ವಲ್ಪ ಪರವಾಗಿಲ್ಲ, ಹೆಚ್ಚು ಪರವಾಗಿಲ್ಲ, ವಿ ಆರ್ ಸ್ಯಾಟಿಸ್ಫೈಡ್ ಅಂತ ಹೇಳೋರಿದಾರಲ್ಲ, 56% ಇದ್ದಾರೆ. 56 ಹೌದು, ಪರವಾಗಿಲ್ಲ, ತಕ್ಕ ಮಟ್ಟಿಗೆ ತೃಪ್ತಿ ಇದೆ ಮತ್ತು ತುಂಬಾ ಒಳ್ಳೆ ಸರ್ಕಾರ ಅನ್ನೋದನ್ನ ಒಟ್ಟು ಸೇರಿಸಿದ್ರೆ 56%. 56% ಸತ್ಯನೇ. ಆದರೆ ಈ ಸರ್ಕಾರದ ಅಭ್ಯರ್ಥಿಗಳು ಚುನಾವಣಾ ಅಖಾಡವನ್ನು ಪ್ರವೇಶ ಮಾಡ್ತಾರಲ್ಲ, ಅದು ಸ್ವೀಪ್ ಆಗುತ್ತೆ. ಯಾಕೆ ಅಂತಂದ್ರೆ 56% ಆಫ್ ದಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಮತದಾರರು ಸರ್ಕಾರದ ಪರ್ಫಾರ್ಮೆನ್ಸ್ ನಮಗೆ ತೃಪ್ತಿ ಆಗಿದೆ ಅಂತ, ನಾವು ಅದನ್ನು ಆವರೇಜ್ ಅಂತ ಮಾಡಿಕೊಂಡ್ರೆ ತೃಪ್ತಿ ಆಗಿದೆ ಅಂತ ಅಂದಾಗ ಡೆಫಿನೆಟ್ ಆಗಿ ಅವರು ಓಟ್ ಹಾಕ್ತಾರೆ. ಓಟ್ ಹಾಕಿದ್ರೆ ಈ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಮೈತ್ರಿ ಸರ್ಕಾರದ ಈ ಎರಡೂ ಪಕ್ಷಗಳು, ಜಾತ್ಯತೀತ ಜನತಾದಳ ಮತ್ತು ಕಾಂಗ್ರೆಸ್, 15ಕ್ಕಿಂತ ಜಾಸ್ತಿ ತಗೊಳ್ಳೋ ಸಾಧ್ಯತೆ ಇದೆ. ಆದ್ರೆ ವಾಸ್ತವ ಏನು ಅಂತಂದ್ರೆ, ನನಗೆ ಗೊತ್ತಿರುವ ಹಾಗೆ ಅವರು ಹೇಳುವ ಸಂದರ್ಭವೇ ಬೇರೆ ಇರುತ್ತೆ. ಚುನಾವಣಾ ಅಖಾಡಕ್ಕೆ ಬರುವ ಸಂದರ್ಭ, ಮತದಾನಕ್ಕೆ ಬರುವ ಸಂದರ್ಭದಲ್ಲಿ ಪ್ಲೇ ಆಗುವಂತಹ ಫ್ಯಾಕ್ಟರ್ಗಳೇ ಬೇರೆ ಬೇರೆ. ಎಕ್ಸಾಕ್ಟ್ಲಿ ಐ ವಾಂಟ್ ಟು ನನಗೆ ಗೊತ್ತಾಗಬೇಕಾಗಿರುವಂಥದ್ದು ಅದು. ಮತದಾನ ಮಾಡುವುದಕ್ಕೆ ಹೋದಾಗ ಪ್ರತಿ ಮತದಾರ ನನ್ನ ಜಾತಿ ಇಂಥದ್ದು, ನನ್ನ ಜಾತಿಯ ಕ್ಯಾಂಡಿಡೇಟ್ ಇದ್ದಾನೆ, ನನ್ನ ಜಾತಿಯ ಸಪೋರ್ಟಿಗೆ ಇಂಥ ಪಕ್ಷ ನಿಂತ್ಕೊಂಡಿದೆ ಅಂತ ಅಂದ್ಕೊಳ್ತಾನೋ, ಅಥವಾ ಸರ್ಜಿಕಲ್ ಸ್ಟ್ರೈಕ್ ಮಾಡಿದೆ ಭಾರತ, ಆ ಕಾರಣಕ್ಕಾಗಿ ನಾವು ಒಂದು ಪಕ್ಷವನ್ನು ಬೆಂಬಲಿಸಬೇಕು, ಅಥವಾ GST ಮಾಡಿ ನಮ್ಮ ವ್ಯಾಪಾರವನ್ನು ಹಾಳು ಮಾಡಿದ್ದಾರೆ ಅದಕ್ಕಾಗಿ ಒಂದು ಪಕ್ಷವನ್ನು ವಿರೋಧಿಸಬೇಕು, ಈ ರೀತಿಯಾಗಿ ಯೋಚನೆ ಮಾಡ್ತಾನ ಅಂತ. ಅಜಿತ್, ಡಿಮಾನಿಟೈಸೇಷನ್ ಮತ್ತು GST ಕಾಂಗ್ರೆಸ್ನವರು ದೊಡ್ಡ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಸರ್ಕಾರ ಡಿಮಾನಿಟೈಸೇಷನ್ ಮತ್ತು GSTಯನ್ನು ಮಾಡುವುದರ ಮೂಲಕ ಕಾಮನ್ ಮ್ಯಾನ್ ತಲೆಯ ಮೇಲೆ ಚಪ್ಪಡಿಯನ್ನು ಎಳೆದಿದೆ ಅಂತ ಹೇಳ್ತಾರೆ. ಆದರೆ ಡಿಮಾನಿಟೈಸೇಷನ್ ಮತ್ತು GST ಕಾಮನ್ ಮ್ಯಾನ್ ಎಲ್ಲೂ ಅಫೆಕ್ಟೇ ಆಗೋದಿಲ್ಲ. ಈ ಕಾಮನ್ ಮ್ಯಾನ್ಗೆ 2.5 ಲಕ್ಷ ರೂಪಾಯಿಯನ್ನು ನೀವು ಇಟ್ಕೋಬಹುದು ಅಂತ ಸರ್ಕಾರ ಹೇಳ್ತು. 2.5 ಲಕ್ಷಕ್ಕಿಂತ ಜಾಸ್ತಿ ಹಣ ಇಟ್ಕೊಂಡಿರೋ ಮತದಾರರು ಎಷ್ಟು ಸಂಖ್ಯೆಯಲ್ಲಿದ್ದಾರೆ ಅಂದರೆ, ಅದು ಯಾರು ಬ್ಲ್ಯಾಕ್ ಮನಿ ಇಟ್ಕೊಂಡಿದ್ರು, ಯಾರು ಇಲ್ಲಿಗಲ್ ಆಕ್ಟಿವಿಟಿ ಮಾಡ್ತಾ ಇದ್ರು ಅಂಥವ್ರಿಗೆ ಅಫೆಕ್ಟ್ ಆಗುತ್ತೆ. ಇನ್ನು ದಿಸ್ ಸರ್ಜಿಕಲ್ ಸ್ಟ್ರೈಕ್ ಇರ್ರೆಸ್ಪೆಕ್ಟಿವ್ ಆಫ್ ಕಾಸ್ಟ್, ಕ್ರೀಡ್, ಕಮ್ಯುನಿಟಿ, ಅವರಿಗೆ ದೇಶ ಇಂಪಾರ್ಟೆಂಟು ಅನ್ನುವ ದೃಷ್ಟಿಯಿಂದ ಅವರು ದೇ ಟೇಕ್ ಎ ಡಿಸಿಷನ್. ಮತ್ತೆ ಈಗ ಈ ಸರ್ಕಾರ ಉತ್ತಮವಾಗಿ ಕೆಲಸ ಮಾಡಿದೆ ಅಂತ ಹೇಳುವಂತಹ ಶೆಡ್ಯೂಲ್ಡ್ ಕಾಸ್ಟ್, ಶೆಡ್ಯೂಲ್ಡ್ ಟ್ರೈಬ್ಸ್ ಅಂದರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಮತದಾರರು ಮತ ಹಾಕುವ ಸಂದರ್ಭದಲ್ಲಿ ತನ್ನದೇ ಜಾತಿಯ ಅಭ್ಯರ್ಥಿ ಇದ್ದಾಗ ವಿ ಲೆಟ್ ಅಸ್ ವೋಟ್ ದಿಸ್ ಫೆಲೋ ಅಂತ ವೋಟ್ ಮಾಡ್ತಾರೆ. ಆದ್ರೆ ಬೇರೆ ಅಭ್ಯರ್ಥಿಗಳಿದ್ದಾಗ ಅವರ ಆಯ್ಕೆಯ ಇದಿರುತ್ತಲ್ಲ, ಆಯ್ಕೆಯ ಮಾನದಂಡ ಚೇಂಜ್, ಜಾತಿ ಅಲ್ಲ, ಅವಾಗ ಜಾತಿ ಆಗಿರೋದಿಲ್ಲ. ಸರ್ಕಾರದ ಪರ್ಫಾರ್ಮೆನ್ಸ್ ಅವ್ರು ಪರಿಗಣಿಸಲ್ಲ, ರಾಜ್ಯ ಸರ್ಕಾರದ ಪರ್ಫಾರ್ಮೆನ್ಸ್ ಪರಿಗಣಿಸಲ್ಲ. ಹೌದು, ಅವಾಗ ಅವರು ನ್ಯಾಷನಲ್ ಇಶ್ಯೂಸ್ ಅನ್ನ ಕನ್ಸಿಡರ್ ಮಾಡುವ ಸಾಧ್ಯತೆ ಇರುತ್ತೆ. ಅದರಿಂದ ಎಲ್ಲಿ ಪರಿಶಿಷ್ಟ ಪಂಗಡ ಮತ್ತು ಪರಿಶಿಷ್ಟ ಜಾತಿಯ ಅಭ್ಯರ್ಥಿಗಳಿದ್ದಾರೆ ಅಲ್ಲಿ ಮಾತ್ರ ರಾಜ್ಯ ಸರ್ಕಾರದ ಪರ್ಫಾರ್ಮೆನ್ಸ್ ಕ್ರೂಷಿಯಲ್ ಆಗಿ ಪ್ಲೇ ಆಗಿದೆ. ಪ್ರಶಾಂತ್, ಲೋಕಸಭಾ ಚುನಾವಣೆಗಳಲ್ಲಿ ಜಾತಿ ಅತ್ಯಂತ ಕಡಿಮೆ ರೋಲ್ ಪ್ಲೇ ಮಾಡುತ್ತೆ ಅನ್ನೋ ಒಂದು ನಂಬಿಕೆ ಇದೆ, ಒಪ್ಕೊಳ್ತೀರಾ? ನೋಡಿ ಅಜಿತ್, ಜಿಲ್ಲಾ ಪಂಚಾಯತ್ ಮತ್ತು ವಿಧಾನಸಭಾ ಚುನಾವಣೆಗಳೇ ಕಂಪೇರ್ ಮಾಡಿದರೆ ಲೋಕಸಭಾ ಚುನಾವಣೆಯಲ್ಲಿ ಜಾತಿ ಸ್ವಲ್ಪ ಮಟ್ಟಿಗೆ ಗೌಣವಾಗುತ್ತೆ ಅಂತಕ್ಕಂಥದ್ದನ್ನು ಒಪ್ಕೊಳ್ಳೇಬೇಕು. ಅಲ್ಲಿ ಹೆಚ್ಚು ರಾಷ್ಟ್ರೀಯ ವಿಷಯಗಳು, ರಾಷ್ಟ್ರೀಯ ಪಕ್ಷಗಳ ಪರ್ಫಾರ್ಮೆನ್ಸ್ಗಳು ಹೆಚ್ಚು ಮತದಾರರನ್ನು ಸೆಳೀತವೆ. ಆದರೆ ನನಗನ್ಸುತ್ತೆ ಅಜಿತ್, ಅನೇಕ ಬಾರಿ ದೊಡ್ಡ ದೊಡ್ಡ ಜಾತಿಗಳು ಯೋಚನೆ ಮಾಡುವ ರೀತಿಗೂ ಸಣ್ಣ ಸಣ್ಣ ಜಾತಿಗಳು ಯೋಚನೆ ಮಾಡುವ ರೀತಿಗೂ ಅಜಗಜಾಂತರ ವ್ಯತ್ಯಾಸ ಇರುತ್ತೆ. ಕರ್ನಾಟಕದ ಮಟ್ಟಿಗೆ ಹೇಳೋದಾದರೆ ಲಿಂಗಾಯತರು, ಒಕ್ಕಲಿಗರು, ಕುರುಬರು, ದಲಿತ ರೈಟ್ ಲೆಫ್ಟ್ ಅನ್ನುವ ರೀತಿಯಲ್ಲಿ ಸಿಕ್ಕಾಪಟ್ಟೆ ಅದು ಡಿವೈಡ್ ಆಗಿರೋದನ್ನು ಬಿಟ್ಟರೆ, ದೊಡ್ಡ ದೊಡ್ಡ ಜಾತಿಗಳು ತಮ್ಮ ತಮ್ಮ ಪೊಲಿಟಿಕಲ್ ಸ್ಟೇಕ್ಸ್ಗೆ ತಕ್ಕಂತೆ ಯೋಚನೆಯನ್ನು ಮಾಡ್ತವೆ. ಅದರ ಅರ್ಥ ಸಾರಾಸಗಟಾಗಿ 100%
ಒಂದೇ ರೀತಿ ಯೋಚನೆ ಮಾಡ್ತಾರಾ? ಆ ರೀತಿ ಯೋಚನೆ ಮಾಡಲ್ಲ. ಆದರೆ 50ಕ್ಕಿಂತ ಹೆಚ್ಚು ಪ್ರತಿಶತ ಜನ ದೊಡ್ಡ ಜಾತಿಗೆ ಸೇರಿರ್ತಕ್ಕಂಥವರು ತಮ್ಮ ಜಾತಿಗೆ ಇದರಿಂದ ಏನು ಲಾಭ, ತಮ್ಮ ಜಾತಿಯ ವ್ಯಕ್ತಿಗೆ ಇದರಿಂದ ಯಾವ ಮಟ್ಟಿನ ಸ್ಟೇಕ್ಸ್ ಇದೆ ಅದನ್ನು ನೋಡಿಕೊಂಡು ವೋಟ್ ಹಾಕ್ತಾರೆ ಅಂತಕ್ಕಂಥದ್ದು ಯಾವತ್ತಿಗೂ ಕಂಡು ಬಂದಿರತಕ್ಕಂಥ ಸತ್ಯ. ನೋಡಿ, ಈ ಚುನಾವಣೆಯಲ್ಲಿ ಒಕ್ಕಲಿಗರು ಯಾವ ರೀತಿ ಮತವನ್ನು ಹಾಕ್ತಾರೆ ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಯಾಕಂದರೆ ಮುಖ್ಯಮಂತ್ರಿ ಒಕ್ಕಲಿಗರಿದ್ದಾರೆ, ಲಿಂಗಾಯತರು ಕಳೆದ ಕೆಲ ವರ್ಷಗಳಿಂದ 2004 ನಂತರದ ಚುನಾವಣೆಯಲ್ಲಿ 2004 ನಂತರದ ಚುನಾವಣೆಗಳಲ್ಲಿ ಲಿಂಗಾಯತ ವೀರಶೈವರು ಯಾವ ರೀತಿ ಮತದಾನವನ್ನು ಮಾಡಿದ್ದಾರೆ ಅಂತಕ್ಕಂಥದ್ದು ಮತ್ತು ಅದು BJPಯ ಕನ್ಸಾಲಿಡೇಷನ್ಗೆ ಹೇಗೆ ಲಾಭವಾಗಿದೆ ಅಂತಕ್ಕಂಥದ್ದು ಗೊತ್ತಿರ್ತಕ್ಕಂಥ ವಿಚಾರ. ಸಿದ್ದರಾಮಯ್ಯನವರ ಇಡೀ ಒಂದು ಪೊಲಿಟಿಕಲ್ ಜರ್ನಿಯನ್ನು ನೋಡಿದ್ರೆ ನಂತರದ ದಿನಗಳಲ್ಲಿ ಯಾವಾಗ ಅವರು JDS 2004ರಲ್ಲಿ ದೇವೇಗೌಡ ಮತ್ತು ಸಿದ್ದರಾಮಯ್ಯನವರ ಕಾಂಬಿನೇಷನ್ನ ಕಾರಣದಿಂದಾಗಿ ಜನತಾದಳ ಒಂದಿಷ್ಟು ಚಿಗುರ್ಕೊಂಡಿತು. ನಂತರದ ದಿನಗಳಲ್ಲಿ ಅವರು ಕಾಂಗ್ರೆಸ್ಗೆ ಬಂದಾಗ ಅದನ್ನೇ ಅಹಿಂದ ಮತವರ್ಗ ಅಂತಕ್ಕಂಥ ರೀತಿಯಲ್ಲಿ ಕನ್ಸಾಲಿಡೇಟ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಸಿದ್ದರಾಮಯ್ಯನವರು ಮಾಡಿದರು. 2013ರಲ್ಲಿ ಅದಕ್ಕೆ ಯಶಸ್ಸು ಸಿಕ್ತು. ಯಾಕಂದರೆ ಲಿಂಗಾಯತ ವೋಟ್ ಬ್ಯಾಂಕ್ ಒಡೆದು ಚೂರಾಗಿದ್ದರಿಂದ ಸಿದ್ದರಾಮಯ್ಯನವರ ಪ್ರಯತ್ನ 2013ರಲ್ಲಿ ಯಶ ಕಂಡ್ರೆ 18ರ ಚುನಾವಣೆಯಲ್ಲಿ ಅದು ಮತ್ತೆ ಡಿವೈಡ್ ಆಗಿರ್ತಕ್ಕಂಥದ್ದನ್ನು ಕೂಡ ನಾವು ನೋಡಿದ್ದೇವೆ. ಆದರೆ ಸಣ್ಣ ಜಾತಿಗಳ ಮತದಾರರು ಇರ್ತಾರೆ, ಅವರು ಅತಿ ಹೆಚ್ಚು ಎಮೋಷ್ನಲ್ ಆಗಿ ವೋಟ್ ಮಾಡ್ತಾರೆ ಅಂತ ನನಗನ್ಸುತ್ತೆ. ದೊಡ್ಡ ಜಾತಿಗಳ ಮತದಾರರು ಟ್ಯಾಕ್ಟಿಕಲಿ ಕ್ಯಾಲ್ಕುಲೇಟಿವ್ ವೋಟಿಂಗ್ ಅನ್ನ ಮಾಡಿದ್ರೆ, ಸಣ್ಣ ಸಣ್ಣ ಜಾತಿಗಳ ಮತದಾರರು ಹೇಗೂ ಅವರ ಕ್ಯಾಂಡಿಡೇಟ್ ಏನು ಚುನಾವಣೆಯಲ್ಲಿ ಇರಲ್ಲ, ಯಾವುದೇ ಪಕ್ಷದಿಂದ ಇರಲ್ಲ, ಆದರೆ ತಮಗೆ ಹೆಚ್ಚು ಸಹಾಯ ಮಾಡ್ತಕ್ಕಂಥ, ಆಕ್ಸೆಸಿಬಲ್ ಇರ್ತಕ್ಕಂಥ, ರಾಷ್ಟ್ರೀಯ ವಿಷಯಗಳನ್ನು ನೋಡ್ತಕ್ಕಂಥ, ರಾಜ್ಯದ ಪರ್ಫಾರ್ಮೆನ್ಸನ್ನು ನೋಡ್ತಕ್ಕಂಥ ರೀತಿಯಲ್ಲಿ ಸಣ್ಣ ಸಣ್ಣ ಜಾತಿಗಳು ಮತವನ್ನು ನೀಡ್ತಾರೆ ಮತ್ತು ಅಲ್ಲಿನ ಲೋಕಲ್ ಅಭ್ಯರ್ಥಿ ಅವರ ಜೊತೆ ಅವರ ಸಂಪರ್ಕ ಹೇಗಿದೆ ಅಂತಕ್ಕಂಥದ್ದನ್ನು ಕೂಡ ನೋಡ್ತಾರೆ ಅಂತ ನನಗನ್ಸುತ್ತೆ. ಒಕ್ಕಲಿಗ ಮತ ಬ್ಯಾಂಕ್ನ ಪ್ರಸ್ತಾಪ ಮಾಡಿದ್ರಿ ಒಂದು ಸಲ. ಅದರ ಬಗ್ಗೆ ಯಾವ ರೀತಿಯಾಗಿ ಇದೇ ಪ್ರಶ್ನೆಗೆ ಒಕ್ಕಲಿಗರು ಯಾವ ರೀತಿಯಾಗಿ ಉತ್ತರ ಕೊಟ್ಟಿದ್ದಾರೆ ಅನ್ನೋದನ್ನ ನೋಡೋಣ. ಕರ್ನಾಟಕದ JDS ಕಾಂಗ್ರೆಸ್ ಮೈತ್ರಿ ಸರ್ಕಾರದ ಸಾಧನೆ ಹೆಂಗಿದೆ ಅಂತ ಪ್ರಶ್ನೆ ಕೇಳಿದ್ರೆ 9% ಜನ ಗೊತ್ತಿಲ್ಲ ಅಂತ ಹೇಳ್ತಾರೆ. ನೆನಪಿರಲಿ, ದಲಿತರ ಪೈಕಿ 7% ಮಾತ್ರ ಗೊತ್ತಿಲ್ಲ ಅಂತ ಹೇಳಿದಂಥವರು. 19% ಒಕ್ಕಲಿಗರಿಗೆ ತುಂಬಾ ಅತೃಪ್ತಿ ಇದೆ. ಈ ಅತೃಪ್ತಿಯ ಸಂಖ್ಯೆ ಕೂಡ ದಲಿತರಿಗಿಂತ ಜಾಸ್ತಿ. 17% ಮಾತ್ರ ದಲಿತರು ತುಂಬಾ ಅತೃಪ್ತಿ ಇದೆ ಅಂತ ಹೇಳಿದಂಥವ್ರು. ತಕ್ಕ ಮಟ್ಟಿಗೆ ಅತೃಪ್ತಿ ಇದೆ ಅಂತ 19% ಹೇಳ್ತಾರೆ. ದಲಿತರಿಗಿಂತ 1% ಕಡಿಮೆ. ಪರವಾಗಿಲ್ಲ ಅಂತ ಹೇಳೋರು 5% ಜನ. ದಲಿತರಲ್ಲಿ 13% ಜನ ಈ ಸರ್ಕಾರ ಪರವಾಗಿಲ್ಲ ಅಂದಿದ್ರು. 20% ಜನ ಹೇಳ್ತಾರೆ ತಕ್ಕ ಮಟ್ಟಿಗೆ ತೃಪ್ತಿ ಇದೆ. ಆದರೆ ತುಂಬಾ ಡಿಫರೆನ್ಸ್ ಮಾಡೋದು ಈ ಸಂಖ್ಯೆ. ತುಂಬಾ ಒಳ್ಳೆ ಸರ್ಕಾರ ಅಂತ ಹೇಳೋದು 28% ಒಕ್ಕಲಿಗರು, 28%, 28% ಒಕ್ಕಲಿಗರು ತುಂಬ ಒಳ್ಳೆ ಸರ್ಕಾರ ಅಂತ ಹೇಳ್ತಾರೆ. ಅಲ್ಲಿಗೆ ಪರವಾಗಿಲ್ಲ, ತಕ್ಕ ಮಟ್ಟಿಗೆ ತೃಪ್ತಿ ಇದೆ ಮತ್ತು ತುಂಬ ಒಳ್ಳೆ ಸರ್ಕಾರ, ಈ ಮೂರನ್ನ ಸೇರಿಸಿಕೊಂಡ್ರೆ 53%, 53% ಒಕ್ಕಲಿಗರು ಈ ಸರ್ಕಾರದ ಬಗ್ಗೆ ಅತ್ಯಂತ ಹೆಚ್ಚು ತೃಪ್ತಿಯನ್ನ ಹೊಂದಿದ್ದಾರೆ. 53% ಮತಗಳು ಹಾಗಾದ್ರೆ ಸಾರಾಸಗಟಾಗಿ ಮೈತ್ರಿಯ ಪರವಾಗಿ ಹೋಗಿಬಿಡ್ತವ. ಒಂದು ಬ್ಲಾಂಕೆಟ್ ಸ್ಟೇಟ್ಮೆಂಟ್ ಮಾಡಬಹುದಾ ಪ್ರಶಾಂತ್? 53% ಒಕ್ಕಲಿಗರು ಮೈತ್ರಿಯ ಪರವಾಗಿದ್ದಾರೆ ಅಂತ ಹೇಳಬಹುದಾ? ಕೇವಲ 9% ಮಾತ್ರ ಇನ್ನೂ ಡಿಸೈಡ್ ಮಾಡಿಲ್ಲ, ಹೌದಾ? ಅಜಿತ್, ನನಗನ್ಸುತ್ತೆ ಈ 53% ನಾವೇನು ಹೇಳ್ತಾ ಇದ್ದೀವಿ, ಇವರು JDSನ ಪರಂಪರಾಗತ ಮತದಾರರು. ಇವರು ಮೈತ್ರಿಗಿಂತ ಹೆಚ್ಚಾಗಿ ದೇವೇಗೌಡರ ಕುಟುಂಬ ಮತ್ತು JDS ಜೊತೆಗೆ ಚುನಾವಣೆಗಳ ನಂತರ ಸತತವಾಗಿ ಏನೊಂದು ನಿಶ್ಚಿತವಾಗಿ ಅವರಿಗೆ ಅನ್ಸ್ತಕ್ಕಂಥದ್ದು ಅನೇಕರಿಗೆ. ನೋಡಿ, ಪ್ರತಿಯೊಂದು ಚುನಾವಣೆಯಲ್ಲೂ ಕೂಡ ನಾವು ನೋಡಿದ್ದೇವೆ. DK ಶಿವಕುಮಾರ್ ಚುನಾವಣೆಗೆ ನಿಂತರೂ ಕೂಡ ಒಕ್ಕಲಿಗರ ಮತಗಳನ್ನು ಪಡಿತಕ್ಕಂಥದ್ದು
25ರಿಂದ 30% ವೋಟ್ಗಳನ್ನ ಮಾತ್ರ. ಡಿ ಕೆ ಸುರೇಶ್ ಅಂತವರು ಕೂಡ Okay. ಈಗ ಮೈತ್ರಿ ಇದ್ದಾಗ ಬಿಡಿ, ಇಲ್ವಾದಲ್ಲಿ JDS ಜೊತೆ ಟಕ್ಕರ್ ಇದ್ದಾಗ ಡಿ ಕೆ ಸುರೇಶ್ ಅಂತ ಕ್ಯಾಂಡಿಡೇಟ್ ಕೂಡ ಪಡಿತಕ್ಕಂಥದ್ದು 25ರಿಂದ 30% ಒಕ್ಕಲಿಗರ ಮತಗಳು, ಜೊತೆಗೆ ಕಾಂಗ್ರೆಸ್ನ ಪರಂಪರಾಗತ ಅಹಿಂದದ ಮತಗಳನ್ನು ಪಡೆದುಕೊಂಡು ಗೆಲ್ತಿದ್ರು. ಹೀಗಾಗಿ ಈ 52-53% ನಾವೇನು ತೋರಿಸ್ತಾ ಇದ್ದೀವಿ, ನಮ್ಮ ಸರ್ವೆಗಳಲ್ಲಿ ಜನ ಹೇಳಿದ್ದಾರೆ ಒಟ್ಟಾರೆ ತೃಪ್ತಿ ಇದೆ ಅಂತಕ್ಕಂಥದ್ದು. ಆ ವರ್ಗ ಪ್ರಿಡಾಮಿನೆಂಟ್ಲಿ JDS ಜೊತೆ ನಿಂತಿರ್ತಕ್ಕಂಥ, ದೇವೇಗೌಡರ ಕುಟುಂಬದ ಜೊತೆ ನಿಂತಿರ್ತಕ್ಕಂಥ ಒಕ್ಕಲಿಗರು, ಮತ್ತವರಿಗನ್ಸುತ್ತೆ ಈ ಒಂದು ಸರ್ಕಾರ ನಮ್ಮ ಜಾತೀಯ ಸರ್ಕಾರ ಅನ್ನುವ ರೀತಿಯಲ್ಲಿ ಗ್ರಹಿಕೆಯನ್ನು ಮಾಡಿಕೊಂಡಿರ್ತಕ್ಕಂಥ ಜನ. ಇವತ್ತು ಚುನಾವಣೆಯಲ್ಲಿ ಅವರು ವೋಟ್ ಹಾಕೋದು, ವೋಟ್ ಹಾಕದೇ ಇರೋದು ಕೂಡ ತಮ್ಮ ತಮ್ಮ ಜಾತೀಯ ಕಾರಣಗಳಿಂದಾಗಿ ಅಂತ ನನಗನ್ಸುತ್ತೆ. ಆದರೆ 38% ಒಕ್ಕಲಿಗರಿಗೆ ತೃಪ್ತಿ ಇಲ್ವಲ್ಲ ಈ ಸರ್ಕಾರದ ಬಗ್ಗೆ, ಅವ್ರು ಯಾರು ಹಾಗಿದ್ರೆ? ನೋಡಿ, ಅನೇಕ ಈಗ ಬೆಂಗಳೂರಿನ ಒಕ್ಕಲಿಗರಿದ್ದಾರೆ. ಬೆಂಗಳೂರಿನ ಒಕ್ಕಲಿಗರು JDS ವೋಟ್ ಹಾಕ್ತಕ್ಕಂಥವ್ರಲ್ಲ, ಅವರೆಲ್ಲರೂ ಕೂಡ BJPಗೆ ಅನೇಕ ಚುನಾವಣೆಗಳಲ್ಲಿ ಮತ ನೀಡಿರ್ತಕ್ಕಂಥವ್ರು. ಕಾಂಗ್ರೆಸ್ ಜೊತೆ ಅನೇಕ ಒಕ್ಕಲಿಗ ಮತದಾರರು ಪರಂಪರಾಗತವಾಗಿ ನಿಂತಿದ್ದಾರೆ. ದೇವೇಗೌಡರ ಕುಟುಂಬವನ್ನ ವಿರೋಧಿಸ್ತಕ್ಕಂಥ ಒಕ್ಕಲಿಗ ಮತದಾರರು ಇದ್ದಾರೆ, ಒಕ್ಕಲಿಗ ನಾಯಕರು ಇದ್ದಾರೆ, ಒಕ್ಕಲಿಗ ಪೊಲಿಟಿಕಲ್ ಕಾರ್ಯಕರ್ತರು ಕೂಡ ಇದ್ದಾರೆ. ಹೀಗಾಗಿ ನನಗನ್ಸುತ್ತೆ JDS ಜೊತೆ 50ಕ್ಕೂ ಹೆಚ್ಚು ಪ್ರತಿಶತ ಪ್ರಮಾಣದಲ್ಲಿ ಚುನಾವಣೆಗೆ ಒಂದು ನಿಂತ್ಕೊಂಡಿರ್ತಕ್ಕಂಥ ಒಕ್ಕಲಿಗ ನಾಯಕರು ಮತದಾರರು ಇರಬಹುದು. ಆದರೆ ಅವರ ವಿರುದ್ಧ ಕೂಡ ಅಷ್ಟೇ ಸಂಖ್ಯೆಯಲ್ಲಿ ಬೇರೆ ಬೇರೆ ಪಕ್ಷಗಳ ಜೊತೆ ಗುರುತಿಸ್ಕೊಂಡಿರ್ತಕ್ಕಂಥ ಮತದಾರರು ನಿಶ್ಚಿತವಾಗಿದ್ದಾರೆ. ಇನ್ನೊಂದು ಗಮನಿಸಬೇಕಾಗತ್ತೆ ಅಜಿತ್, ಓಕೆ, ವಿಧಾನಸಭಾ ಚುನಾವಣೆಯಲ್ಲಿ JDSಗೆ ವೋಟ್ ನೀಡ್ತಕ್ಕಂಥ ಅನೇಕ ಮತದಾರರು ಲೋಕಸಭಾ ಚುನಾವಣೆಗೆ ಬಂದಾಗ BJPಗೆ ಶಿಫ್ಟ್ ಆಗ್ತಕ್ಕಂಥ ಅನೇಕ ಮತದಾರರಿದ್ದಾರೆ. ಫಾರ್ ಎಕ್ಸಾಂಪಲ್ ಮೈಸೂರು, ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ಜಯಪ್ರಕಾಶ್ ಶೆಟ್ಟರ್ ಮಾಡಿದಂತಹ ಕ್ಷೇತ್ರ ಪರ್ಯಟನೆಯಲ್ಲಿ ಈ ವಿಷಯ ಅದೆಷ್ಟು ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತು ಅಂದ್ರೆ ಅನೇಕ ಕಡೆಗಳಲ್ಲಿ ಆಶ್ಚರ್ಯ ಆಗ್ತಾ ಇತ್ತು ನಮಗೆ, ಅನೇಕ ಕಡೆಗಳಲ್ಲಿ ಆಶ್ಚರ್ಯ ಆಗುವಷ್ಟು ಸ್ಪಷ್ಟವಾಗಿ. ಪ್ರಶಾಂತ್, ಬರ್ತೀನಿ ನಾನು. ಮಧ್ಯಪ್ರಕಾಶ್, ಈ ಜಾತಿ ಸಮೀಕರಣ ಇದೆಯಲ್ಲ, ಪೊಲರೈಸೇಷನ್ ತುಂಬ ಸ್ಟ್ರಾಂಗ್ ಆಗಿ ಎಫೆಕ್ಟ್ ಆದದ್ದು 1980 ನಂತರ. ಓಕೆ, 1970ರ ದಶಕದಲ್ಲಿ ದೇವರಾಜ ಅರಸು ಈ ಶೋಷಿತ ಸಮುದಾಯಗಳಿಗೆ ಅಧಿಕಾರ ಅಂತ ಕೊಟ್ಟರು. ಆವಾಗ ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರಿಗೆ ದೊಡ್ಡ ಪ್ರಮಾಣದಲ್ಲಿ ಅಧಿಕಾರ ಸಿಕ್ತು. 70s ಮೊದಲೇನಾಗ್ತಾ ಇತ್ತು ಅಂತಂತಂದರೆ 216 ವಿಧಾನಸಭಾ ಕ್ಷೇತ್ರಗಳಲ್ಲಿ 155 ಜನ ಒಕ್ಕಲಿಗರು, ಲಿಂಗಾಯತರು ಎಲೆಕ್ಟ್ ಆಗ್ತಾ ಇದ್ರು. ಇನ್ನು 45+16 ರಿಸರ್ವ್ ಕಾನ್ಸ್ಟಿಟ್ಯೂಯನ್ಸಿ ಅನ್ನೋದೇ ಇರಲಿಲ್ಲ. 51 ಜನ ಮಾತ್ರ ದಲಿತರು, ಹಿಂದುಳಿದವರು ಈ ಥರದಲ್ಲಿ ಎಲೆಕ್ಟ್ ಆಗ್ತಾ ಇದ್ರು, ಮೈನಾರಿಟೀಸರು. ದೇವರಾಜ ಅರಸ್ ಬಂದ ಮೇಲೆ ಟೋಟಲ್ ಆಗೋದು ಹೆಂಗೆ ಶಿಫ್ಟ್ ಆಯಿತು ಅಂತಂದರೆ 145 ಜನ ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರು ಆಯ್ಕೆ ಆದರು. ಇನ್ನು ಉಳಿದವರು 145 ಜನ ಅಂದರೆ 55+16 ಮೇಲ್ವರ್ಗ, ಅವರು ಮೇಲ್ವರ್ಗ ಆಯಿತು. ಅಂದರೆ ಒಂದು ಇದಿತ್ತಲ್ಲ, ಸಮತೋಲನ ಇತ್ತಲ್ಲ, ಜಾತಿ ಸಮತೋಲನ, ಮೇಲ್ವರ್ಗ ಪ್ರಭುತ್ವದ ಸಮತೋಲನ, ಅದನ್ನು ಸಂಪೂರ್ಣವಾಗಿ ಅರಸು ಬದಲಾಯಿಸಿದ್ರು. ಅದಾದ ನಂತರ ಇದು ಯಾವಾಗ ಎಫೆಕ್ಟ್ ಆಯಿತು ಮೇಲ್ವರ್ಗಕ್ಕೆ, 80ರ ದಶಕದಲ್ಲಿ ಲಿಂಗಾಯತರು ಮತ್ತು ಒಕ್ಕಲಿಗರು ಅಲರ್ಟ್ ಆದರು. ಅದರ ಫಲವೇ ಜನತಾ ಪಕ್ಷ ಅಧಿಕಾರಕ್ಕೆ ಬಂತು. ಆವಾಗ ಆ ಜನತಾ ಪಕ್ಷ ಅಧಿಕಾರಕ್ಕೆ ಬಂದಾಗ ಅಲ್ಲೂ ಅಜಿತ್, ಲಿಂಗಾಯತರು ಮತ್ತು ಒಕ್ಕಲಿಗರು ಇಬ್ಬರೂ ಸೇರಿದ್ರೆ 60 ಸೀಟ್ಸ್ 65 ಸೀಟ್ಸ್ ಮಾತ್ರ ಗೆಲ್ತಾರೆ. ಅವ್ರಿಗೇನಾದ್ರೂ ಅಹಿಂದ ವೋಟ್ ಬ್ಯಾಂಕ್ ವರ್ಗಾವಣೆ ಆದ್ರೆ ಮೆಜಾರಿಟಿ ಬರ್ತಾರೆ. ಅದು ಪ್ರೂವ್ ಆದದ್ದು 1983 ಎಲೆಕ್ಷನ್ ಅಲ್ಲಿ ಬಂಗಾರಪ್ಪನವರು ಕಾಂಗ್ರೆಸ್ ಇಂದ ಸಿಡಿದು ಆಚೆಗೆ ಬಂದು ಹೊರಗಡೆ ಬಂದಾಗ ಅಹಿಂದ ಮತ ಬ್ಯಾಂಕ್ ಅನ್ನ ಜನತಾ ಪಕ್ಷದ ಮತ ಬ್ಯಾಂಕ್ಗೆ ಶಿಫ್ಟ್ ಮಾಡಿಸಿದ್ರು. ಅದರ ಪರಿಣಾಮ ಜನತಾ ಪಕ್ಷ ಅಧಿಕಾರಕ್ಕೆ ಬಂತು. ಅಂದ್ರೆ ಈ ತರದ ಕಾಸ್ಟ್ ಕಾಂಬಿನೇಷನ್ಗಳು, ಇಂಟ್ರೆಸ್ಟಿಂಗ್ ಕಾಸ್ಟ್ ಕಾಂಬಿನೇಷನ್ಗಳು ವರ್ಕೌಟ್ ಆಗಿದೆ. ಆಮೇಲೆ ನೀವು ಇದು ಕೇಳಿದ್ರೆ ಅಜಿತ್, ಪ್ರಶಾಂತ್ ಅವರಿಗೆ ನಾನು ಬರ್ತೀನಿ ಸರ್, ಒಂದು ತುಂಬಾ ಚಿಕ್ಕ ಬ್ರೇಕ್.